ಪ್ರಿಯ ವಿದ್ಯಾರ್ಥಿಗಳೇ, ನಮಗೆಲ್ಲರಿಗೂ ಮತ್ತೊಮ್ಮೆ ಈ ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಳೆದ ತರಗತಿಯಲ್ಲಿ ನಾವು ರಾಜ್ಯಶಾಸ್ತ್ರದ ಅರ್ಥ, ರಾಜ್ಯಶಾಸ್ತ್ರದ ಉಗಮ, ರಾಜ್ಯಶಾಸ್ತ್ರದ ಚಿಂತಕರು ಹಾಗೂ ರಾಜ್ಯಶಾಸ್ತ್ರದ ಬೆಳೆದು ಬಂದ ಹಾದಿ ಬಗ್ಗೆ ತಿಳ್ಕೊಂಡಿದ್ವಿ. ರಾಜ್ಯಶಾಸ್ತ್ರ ಎಂದರೇನು? ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ರಾಜ್ಯಶಾಸ್ತ್ರ ಹೇಗೆ ಬೆಳೀತು? ಸೊ ಈ ಎಲ್ಲ ವಿಷಯಗಳ ಬಗ್ಗೆ ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ ಮಕ್ಕಳ. ಇವಾಗ ಈ ಒಂದು ರಾಜ್ಯಶಾಸ್ತ್ರ ಪ್ರತಿಯೊಬ್ಬ ನಾಗರಿಕನಿಗೂ ಯಾಕೆ ಅವಶ್ಯಕ ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ. ಈ ರಾಜ್ಯಶಾಸ್ತ್ರವನ್ನು ನಾವು ಯಾಕೆ ತಿಳ್ಕೋಬೇಕು? ಇದರಿಂದ ತಿಳ್ಕೊಂಡ್ರೆ ನಮಗೆಲ್ಲ ಏನು ಪ್ರಯೋಜನ? ಈ ರಾಜ್ಯಶಾಸ್ತ್ರದ ಮಹತ್ವಗಳೇನು ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮಕ್ಕಳು. ಈ ರಾಜ್ಯಶಾಸ್ತ್ರದ ಮಹತ್ವವನ್ನು ನೋಡ್ತಾ ಹೋದಾಗ, ಈ ರಾಜ್ಯಶಾಸ್ತ್ರ ಅನ್ನೋದು ಪ್ರತಿಯೊಬ್ಬ ನಾಗರಿಕ, ಪ್ರತಿಯೊಬ್ಬ ಪ್ರಜೆ ಈ ಒಂದು ರಾಜ್ಯಶಾಸ್ತ್ರದ ಜ್ಞಾನವನ್ನು ಅತಿ ಅಗತ್ಯವಾಗಿ ಪಡ್ಕೊಂಡಿರಲೇಬೇಕು. ಆ ಜ್ಞಾನ ಇಲ್ದಿದ್ರೆ, ಈ ರಾಜ್ಯಶಾಸ್ತ್ರದ ಜ್ಞಾನ ಇಲ್ದಿದ್ರೆ ಯಾವುದೇ ರಾಜ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸರ್ಕಾರ ಸರಿಯಾದ ರೀತಿಯಲ್ಲಿ ಆಡಳಿತ ನಡೆಸಲಿಕ್ಕೆ ಆಗೋದೂ ಇಲ್ಲ. ಸೊ ಹಾಗಾಗಿ ಮಕ್ಕಳೇ, ಈ ರಾಜ್ಯಶಾಸ್ತ್ರದ ಜ್ಞಾನ ಏನಿದೆ ಪ್ರತಿಯೊಬ್ಬ ನಾಗರಿಕ, ಪ್ರತಿಯೊಬ್ಬ ಪ್ರಜೆ ತಿಳ್ಕೊಂಡು ಈ ಒಂದು ರಾಜ್ಯದ ಅಭಿವೃದ್ಧಿಗೆ, ಸರ್ಕಾರಗಳನ್ನು ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳೋದಿಕ್ಕೆ, ದೇಶಗಳ ಅಭಿವೃದ್ಧಿಗೆ ಈ ಒಂದು ರಾಜ್ಯಶಾಸ್ತ್ರದ ಜ್ಞಾನವನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಸೊ ಹಾಗಾಗಿ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಏನಿದೆ ಅದು ಬಹಳ ಪ್ರತಿಯೊಬ್ಬರಿಗೂ ಬಹಳ ಮಹತ್ವ ಅನಿಸುತ್ತೆ ಮಕ್ಕಳೇ. ನಾವು ರಾಜ್ಯಶಾಸ್ತ್ರದ ಮಹತ್ವವನ್ನು ತಿಳ್ಕೊಳ್ತಾ ಹೋಗುವಾಗ, ಸೊ ಇದರಲ್ಲಿ ಹಲವಾರು ವಿಷಯಗಳು ನಮಗೆ ತಿಳಿತಾ ಹೋಗುತ್ತೆ. ಯಾವ ಯಾವ ಮಾಹಿತಿಯನ್ನು ಈ ಒಂದು ರಾಜ್ಯಶಾಸ್ತ್ರ ನಮಗೆ ತಿಳಿಸ್ಕೊಡುತ್ತೆ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಯಾವುದೇ ಒಂದು ರಾಜ್ಯ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅಂದರೆ ಅಲ್ಲಿಯ ಜನರಲ್ಲಿ ಏನಿರಬೇಕು? ಒಳ್ಳೆಯ ಆಲೋಚನೆ ಇರಬೇಕು. ಒಳ್ಳೆಯ ಆಲೋಚನೆ ಇರಬೇಕು. ಅಲ್ಲಿಯ ನಾಗರಿಕರಿಗೆ ಒಳ್ಳೆಯ ಜ್ಞಾನ ಇರಬೇಕು. ಜೊತೆಗೆ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವಂತಹ ಒಂದು ತಿಳುವಳಿಕೆ ಅವರಲ್ಲಿ ಇರಬೇಕು. ರಾಜಕೀಯದಲ್ಲಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಏನಿದೆ, ಸೊ ಈ ಎಲ್ಲ ಅಂಶಗಳು ಒಂದು ಸರ್ಕಾರದ ಅಭಿವೃದ್ಧಿ ಅಥವಾ ಪ್ರಗತಿಯನ್ನು ಸಾಧಿಸಲಿಕ್ಕೆ ಬಹಳ ಪೂರಕವಾಗುತ್ತೆ ಮಕ್ಕಳೇ. ಹಾಗಾಗಿ ಈ ರಾಜ್ಯಶಾಸ್ತ್ರ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ನಾವಿಲ್ಲಿ ನೋಡ್ತೀವಿ ಇದರ ಪ್ರಾಮುಖ್ಯತೆಗಳೇನು. ಸೊ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ನೋಡೋದಂತೆ, ಇದು ರಾಜ್ಯಶಾಸ್ತ್ರ ಉಗಮ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತೆ. ಕಳೆದ ತರಗತಿಯಲ್ಲಿ ಅದನ್ನೇ ಚರ್ಚೆ ಮಾಡ್ತಾ ಇದ್ದೀವಿ. ಒಂದು ರಾಜ್ಯದ ಉಗಮ ಹೇಗಾಯಿತು, ಅದರ ಬೆಳವಣಿಗೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಹಿಂದಿನ ತರಗತಿಯಲ್ಲಿ ಅಷ್ಟೇ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ ಮಕ್ಕಳೇ? ಸೊ ಹಾಗಾಗಿ ರಾಜ್ಯಶಾಸ್ತ್ರ ಅನ್ನುವಂಥದ್ದು ಯಾವುದನ್ನು ತಿಳಿಸುತ್ತೆ? ರಾಜ್ಯದ ಉಗಮವನ್ನ ತಿಳಿಸುತ್ತೆ, ರಾಜ್ಯದ ಬೆಳವಣಿಗೆಯನ್ನ ತಿಳಿಸುತ್ತೆ. ಹಾಗೆ ರಾಜ್ಯಶಾಸ್ತ್ರ ಅನ್ನುವಂಥದ್ದು ರಾಜ್ಯದ ಕಾರ್ಯಗಳಲ್ಲಿ ರಾಜಕೀಯ ಚಟುವಟಿಕೆಗಳು ಮತ್ತು ವಿವಿಧ ಸರ್ಕಾರಗಳು ತೊಡಗಿಸಿಕೊಂಡಿರುವುದರ ಬಗ್ಗೆ ಮಾಹಿತಿ ನೀಡುತ್ತೆ. ರಾಜ್ಯಶಾಸ್ತ್ರ ಮತ್ತೇನು ತಿಳಿಸುತ್ತೆ?
ರಾಜ್ಯದ ಕಾರ್ಯಗಳೇನಿದೆ, ಅಂದರೆ ಒಂದು ರಾಜ್ಯದ ಕಾರ್ಯಗಳು, ಆ ರಾಜ್ಯದ ಕಾರ್ಯಗಳಲ್ಲಿ ಯಾರ್ಯಾರು ತೊಡಗಿಸಿಕೊಂಡಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಸೊ ರಾಜ್ಯದ ಕಾರ್ಯಗಳಲ್ಲಿ ಈ ರಾಜಕೀಯ ಚಟುವಟಿಕೆಗಳೇನು ನಡೆಯುತ್ತೆ, ರಾಜ್ಯದ ಚಟುವಟಿಕೆಗಳು ಅಂದರೆ ಚುನಾವಣೆಗಳಿರ್ಬೋದು, ಒಂದು ಸರ್ಕಾರ ರಚನೆ ಆಗುವುದಿರ್ಬೋದು, ಸೊ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ರಾಜಕೀಯ ಚಟುವಟಿಕೆಗಳು ಮತ್ತೆ ವಿವಿಧ ಸರ್ಕಾರಗಳು ಒಂದು ರಾಜ್ಯದಲ್ಲಿ ಒಂದೇ ಸರ್ಕಾರಗಳು ಇರಲ್ಲ, ಬದಲಾಗ್ತಾ ಹೋಗುತ್ತೆ. ವಿಧವಾದಂತಹ ಸರ್ಕಾರ, ಬೇರೆ ಬೇರೆ ರೀತಿಯ ಸರ್ಕಾರಗಳು ಆಡಳಿತವನ್ನು ನಡೆಸುತ್ತೆ. ಸೊ ಹಾಗಾಗಿ ರಾಜ್ಯದ ಕಾರ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಮತ್ತೆ ವಿವಿಧ ಸರ್ಕಾರಗಳು ಹೇಗೆ ತೊಡಗಿಸಿಕೊಳ್ಳುತ್ತೆ ಅನ್ನೋದನ್ನ ತಿಳಿಸುವಂತಹ ಕೆಲಸವನ್ನ ಮಾಡುತ್ತೆ, ಅದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಹಾಗೆ ರಾಜ್ಯಶಾಸ್ತ್ರ ಏನಿದೆ ಚಕ್ರಾಧಿಪತ್ಯದ ಬಗ್ಗೆ ತಿಳಿಸುತ್ತೆ. ಚಕ್ರಾಧಿಪತ್ಯ ಅಂದ್ರೆ ಒಂದು ಒಬ್ಬ ರಾಜ ದೊಡ್ಡದಾಗಿರುವಂತಹ ಒಂದು ಚಕ್ರಾಧಿಪತ್ಯವನ್ನ ಅಥವಾ ಸವಿಸ್ತಾರವಾದಂತಹ ಒಂದು ಸಾಮ್ರಾಜ್ಯವನ್ನ ಕಟ್ಕೊಂಡಿರುವಂಥದ್ದು ಚಕ್ರಾಧಿಪತ್ಯ. ಸೊ ಈ ಚಕ್ರಾಧಿಪತ್ಯದ ಬಗ್ಗೆ ತಿಳಿಸಿಕೊಡುತ್ತೆ. ದೇಶದಲ್ಲಿರುವಂತಹ ಜನರು ಏನಿದ್ದಾರೆ ಅವರ ಸಮಾನತೆಯ ಬಗ್ಗೆ, ನ್ಯಾಯದ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ, ಉತ್ತಮ ಸರ್ಕಾರ, ಇವುಗಳ ಬಗ್ಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡುತ್ತೆ ರಾಜ್ಯಶಾಸ್ತ್ರ ಅನ್ನುವಂಥದ್ದು ಚಕ್ರಾಧಿಪತ್ಯದ ಬಗ್ಗೆ ತಿಳಿಸುತ್ತೆ, ಸಮಾನತೆಯ ಬಗ್ಗೆ ತಿಳಿಸ್ಕೊಡುತ್ತೆ ಮಕ್ಕಳೇ. ನ್ಯಾಯ, ಸ್ವತಂತ್ರ, ಸಮಾನತೆ ಅಂತ ನಾವೇನು ಕರಿತೀವಿ ಅದರ ಬಗ್ಗೆ ತಿಳಿಸ್ಕೊಡುವಂತ ಕೆಲಸ ಮಾಡುತ್ತೆ. ಸೊ ಅಷ್ಟೇ ಅಲ್ಲ, ಯುದ್ಧ ಮತ್ತೆ ಶಾಂತಿಗಳ ಪರಿಕಲ್ಪನೆಗಳು, ಯುದ್ಧ ಶಾಂತಿ ಅಂತ ಏನಿದೆ, ಈ ಪರಿಕಲ್ಪನೆಗಳ ಉಗಮ ಮತ್ತೆ ಬೆಳವಣಿಗೆ ಬಗ್ಗೆ ತಿಳಿಸುವಂತ ಕೆಲಸವನ್ನ ಮಾಡುತ್ತೆ ಮಕ್ಕಳು. ಸೊ ಹಾಗಾಗಿ ಇದು ಬಹಳ ಅಗತ್ಯವಾದಂತಹ ಜ್ಞಾನವನ್ನ ಪ್ರತಿಯೊಬ್ಬ ನಾಗರಿಕರಿಗೂ ತಿಳಿಸಿಕೊಡುವಂತಹ ಕೆಲಸವನ್ನ ಮಾಡುತ್ತೆ. ರಾಜ್ಯಶಾಸ್ತ್ರ ರಾಜ್ಯ ಮತ್ತೆ ಸರ್ಕಾರಗಳ ರಚನೆ ಕಾರ್ಯಗಳ ಬಗ್ಗೆ ಮಾಹಿತಿ ಒದಗಿಸುತ್ತೆ. ರಾಜ್ಯಶಾಸ್ತ್ರ ಅನ್ನುವಂಥದ್ದು ನಾವು ನಿನ್ನೆ ತರಗತಿಯಲ್ಲೇ ಚರ್ಚೆ ಮಾಡ್ತಾ ಇದ್ವಿ. ರಾಜ್ಯಶಾಸ್ತ್ರ ಅನ್ನುವಂಥದ್ದು ರಾಜ್ಯದ ಉಗಮ ಬೆಳವಣಿಗೆಯನ್ನ ತಿಳಿಸುತ್ತೆ, ಸರ್ಕಾರಗಳ ರಚನೆ ಬಗ್ಗೆ ತಿಳಿಸುತ್ತೆ, ರಾಜ್ಯ ಮತ್ತೆ ಸರ್ಕಾರಗಳ ಕಾರ್ಯಗಳು, ಕೆಲಸಗಳು ಅಥವಾ ಅವುಗಳ ಕರ್ತವ್ಯದ ಬಗ್ಗೆ ತಿಳಿಸುವಂತಹ ಕೆಲಸವನ್ನ ಮಾಡುತ್ತೆ ಮಕ್ಕಳೇ. ಒಂದು ರಾಜ್ಯ ಮತ್ತೆ ಸರ್ಕಾರಗಳು ಅಂತ ಏನಿದೆ ಅವುಗಳ ಉಗಮದ ಬಗ್ಗೆ, ಅವುಗಳ ಕಾರ್ಯಗಳು, ಕರ್ತವ್ಯಗಳ ಬಗ್ಗೆ ತಿಳಿಸಿಕೊಡುವಂತಹ ಕೆಲಸವನ್ನ ಮಾಡುತ್ತೆ ಅಥವಾ ಮಾಹಿತಿಯನ್ನ ನೀಡುತ್ತೆ. ರಾಜ್ಯಶಾಸ್ತ್ರ ಏನಿದೆ ಅದು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲವನ್ನ ಒಳಗೊಂಡಿರುತ್ತೆ. ಯಾಕಂದ್ರೆ ಅದು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರುವಂತಹ ಒಂದು ಸಂಸ್ಥೆ ಅದು ರಾಜ್ಯಶಾಸ್ತ್ರ ಅಂತ. ಸೊ ಹಾಗಾಗಿ ಇಲ್ಲಿ ರಾಜ್ಯಶಾಸ್ತ್ರ ತಿಳ್ಕೊಂಡು ಅರಿಯೋದ್ರಿಂದ ಏನು ನಮಗೆ ಗೊತ್ತಾಗುತ್ತೆ ಅಂದ್ರೆ ಭೂತಕಾಲ, ವರ್ತಮಾನ ಕಾಲ, ಸೊ ಇಲ್ಲಿ ಇದ್ದಂತಹ ಅಂಶಗಳನ್ನು ಇಟ್ಕೊಂಡು ಭವಿಷ್ಯದಲ್ಲಿ ಯಾವ ರೀತಿ ನಾವು ಇರಬಹುದು ಅನ್ನುವಂತಹ ಅಂಶವನ್ನ ತಿಳಿಸಿಕೊಡುವಂತಹ ಅಥವಾ ತಿಳಿಸಿಕೊಡುವಂತಹ ಕೆಲಸವನ್ನ ರಾಜ್ಯಶಾಸ್ತ್ರ ನಾಗರಿಕರಿಗೆ ತಿಳಿಸಿಕೊಡುತ್ತೆ ಮಕ್ಕಳೇ. ರಾಜ್ಯಶಾಸ್ತ್ರ ಅನ್ನುವಂಥದ್ದು ಭೂತಕಾಲ, ವರ್ತಮಾನ ಕಾಲದ ಚಟುವಟಿಕೆಗಳ ಬೆಳಕಿನ ಅಡಿಯಲ್ಲಿ ಏನ್ ಮಾಡುತ್ತೆ, ಭವಿಷ್ಯದ ಚಟುವಟಿಕೆಗಳನ್ನ ಯೋಜಿಸಲು ಸಹಕರಿಸುತ್ತದೆ. ನಾನು ಹೇಳಿದ್ನಲ್ಲ, ಭೂತಕಾಲ, ವರ್ತಮಾನ ಕಾಲದಲ್ಲಿದ್ದಂತಹ ನಡೆದಂತಹ ಚಟುವಟಿಕೆಗಳೇನಿದೆ ಅವುಗಳ ಬೆಳಕಿನ ಅಡಿಯಲ್ಲಿ, ಅಂದ್ರೆ ಆ ಚಟುವಟಿಕೆಗಳು ಹೇಗೆ ನಡೆದಿದೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಅದರಿಂದ ಏನು ಅನುಭವ ಬಂದಿರುತ್ತೆ, ಅದರ ಮೇಲೆ ಭವಿಷ್ಯದಲ್ಲಿ ಉತ್ತಮವಾದಂತಹ ಒಂದು
ಚಟುವಟಿಕೆಗಳನ್ನ ಯೋಜಿಸಲಿಕ್ಕೆ ಸಹಕರಿಸುತ್ತದೆ. ಆ ಮೂಲಕ ಆಧುನಿಕವಾದಂತಹ ಕಲ್ಯಾಣ ರಾಜ್ಯ ಸ್ಥಾಪನೆಗೆ ಸಹಕಾರಿಯಾಗುತ್ತೆ ಮಕ್ಕಳೇ. ಕಲ್ಯಾಣ ರಾಜ್ಯ ಅಂದ್ರೆ ಏನು ಮಕ್ಕಳೇ? ಕಲ್ಯಾಣ ರಾಜ್ಯ ಅಂದ್ರೆ ಏನು? ಯಾವ ರಾಜ್ಯ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತದೆಯೋ, ಆ ರಾಜ್ಯದ ಪ್ರಜೆಗಳು ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುತ್ತದೆಯೋ, ಸಮಾಜ ಯಾವಾಗ ಆರ್ಥಿಕವಾಗಿ ಸಮಾನತೆಯನ್ನ ಹೊಂದಿರುತ್ತದೆಯೋ ಆವಾಗ ನಾವು ಕಲ್ಯಾಣ ರಾಜ್ಯ, ಸುಖಿ ರಾಜ್ಯ, ರಾಮರಾಜ್ಯ ಅಂತ ಕರಿತೀವಿ ಮಕ್ಕಳೇ. ಹಾಗಾಗಿ ಈ ನಿಟ್ಟಿನಲ್ಲಿ ಭೂತಕಾಲ, ವರ್ತಮಾನ ಕಾಲದಲ್ಲಿ ಆದಂತಹ ಕಾರ್ಯಚಟುವಟಿಕೆಗಳ ಒಂದು ಅಡಿಯಲ್ಲಿ ಭವಿಷ್ಯದ ಕಾರ್ಯಚಟುವಟಿಕೆಗಳನ್ನು ಸಂಯೋಜಿಸಲಿಕ್ಕೆ ಇದೇನ್ ಮಾಡುತ್ತೆ? ಮಾರ್ಗದರ್ಶನವನ್ನ ನೀಡುತ್ತೆ. ಹಾಗೆ ಒಂದು ಆಧುನಿಕ ಕಲ್ಯಾಣ ರಾಜ್ಯ, ಸುಖಿ ರಾಜ್ಯದ ಒಂದು ಸ್ಥಾಪನೆಗೆ ಇದು ಸಹಕಾರಿಯಾಗುತ್ತೆ. ರಾಜ್ಯದ ಸಂವಿಧಾನ, ಕಾನೂನುಗಳ ಬಗ್ಗೆ ಜ್ಞಾನ ಒದಗಿಸುತ್ತೆ ಮಕ್ಕಳೇ. ರಾಜ್ಯಶಾಸ್ತ್ರ ಅನ್ನುವಂಥದ್ದು ಒಂದು ರಾಜ್ಯದ ಸಂವಿಧಾನ ಏನಿದೆ, ಆ ಸಂವಿಧಾನ ಮತ್ತೆ ಕಾನೂನುಗಳು, ಆ ಸಂವಿಧಾನದಲ್ಲಿ ಅಡಕವಾಗಿರುವಂತಹ ಕಾನೂನುಗಳ ಜ್ಞಾನವನ್ನ ತಿಳಿಸಿಕೊಡುತ್ತೆ, ಅರಿವನ್ನ ಮೂಡಿಸುತ್ತೆ. ಯಾವುದೇ ಒಂದು ರಾಜ್ಯ, ದೇಶ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿ ಆಡಳಿತವನ್ನು ನಡೆಸಬೇಕು ಅಂದ್ರೆ ಮಕ್ಕಳೇ ಅಲ್ಲಿ ಸಂವಿಧಾನ ಅನ್ನುವಂಥದ್ದು ಬಹಳ ಮುಖ್ಯ. ಒಂದು ಸರ್ಕಾರಕ್ಕೆ, ಒಂದು ದೇಶಕ್ಕೆ ಇರಬಹುದಾದಂತಹ ಒಂದು ಕಾನೂನಿನ ಚೌಕಟ್ಟು ಅಂತ ನಾವೇನು ಕರಿತೀವಿ, ಅದೇ ಸಂವಿಧಾನ ಮಕ್ಕಳೇ. ಈ ಸಂವಿಧಾನದಲ್ಲಿ ಎಲ್ಲಾ ರೀತಿಯ ಕಾನೂನುಗಳು ಅಡಕವಾಗಿರುತ್ತೆ, ಎಲ್ಲಾ ರೀತಿಯ ಕೆಲಸ ಅಂದ್ರೆ ಅಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲ ಏನೇನು ಒಂದು ರಾಜ್ಯಕ್ಕೆ ಏನೇನು ಬೇಕೋ ಎಲ್ಲ ಅಂಶಗಳ ಬಗ್ಗೆ ಅಲ್ಲಿ ಕಾನೂನುಗಳು ರಚಿತವಾಗಿರುತ್ತೆ. ಆ ಪ್ರಕಾರವೇ ರಾಜ್ಯಗಳು ಏನು ಮಾಡಬೇಕಾಗುತ್ತೆ? ಕಾರ್ಯನಿರ್ವಹಿಸಬೇಕಾಗುತ್ತೆ, ಆ ಕಾನೂನುಗಳನ್ನು ಪಾಲಿಸಬೇಕಾಗುತ್ತೆ. ಸೊ ಹಾಗಾಗಿ ಈ ರಾಜ್ಯಶಾಸ್ತ್ರದ ಒಂದು ಜ್ಞಾನವನ್ನ ಹೊಂದೋದ್ರ ಮೂಲಕ ಅಥವಾ ಇದನ್ನ ನಾವು ತಿಳ್ಕೊಳ್ಳೋದ್ರ ಮೂಲಕ ಸಂವಿಧಾನ ಮತ್ತೆ ಕಾನೂನುಗಳ ಬಗ್ಗೆ ಅರಿವನ್ನ ಮೂಡಿಸುವಂತಹ ಕೆಲಸವನ್ನ ಮಾಡುತ್ತೆ, ಕಾನೂನುಗಳ ಜ್ಞಾನವನ್ನ ಒದಗಿಸುತ್ತೆ. ಸರ್ಕಾರದ ಅಂಗಗಳು ಯಾವ್ಯಾವುದು? ಸರ್ಕಾರದ ಅಂಗಗಳು ಗೊತ್ತಾ ನಿಮಗೆ? ಸರ್ಕಾರದ ಅಂಗಗಳು ಯಾವ್ಯಾವುದು? ಒಂದು ಸರ್ಕಾರ ಅಂದ್ರೆ ಅಲ್ಲಿ 3 ಅಂಗಗಳಿರುತ್ತೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಏನಿದೆ, ಇವು ಸರ್ಕಾರದ 3 ಅಂಗಗಳು. ಜೊತೆಗೆ ಪತ್ರಿಕಾ ಮಾಧ್ಯಮವನ್ನ ಸರ್ಕಾರದ 4ನೇ ಅಂಗ ಅಂತ ಕರೀತಾರೆ. ಆದರೆ ಇಲ್ಲಿ ಕಾನೂನುಬದ್ಧವಾಗಿ ನಾವು ನೋಡೋದಾದ್ರೆ ಶಾಸಕಾಂಗ, ಕಾರ್ಯಾಂಗ ಮತ್ತೆ ನ್ಯಾಯಾಂಗ, ಅವುಗಳ ರಚನೆ, ಅವುಗಳ ಕಾರ್ಯಗಳು ಏನಿದೆ. ಶಾಸಕಾಂಗ ಶಾಸನಗಳನ್ನ, ಕಾನೂನುಗಳನ್ನ ರೂಪಿಸುವಂತ ಕೆಲಸವನ್ನ ಮಾಡುತ್ತೆ. ಕಾರ್ಯಾಂಗ ಆ ಶಾಸಕಾಂಗ ರೂಪಿಸಿರುವಂತಹ ಕಾನೂನುಗಳನ್ನ ಜಾರಿಗೆ ತರುವಂತಹ ಕೆಲಸ ಮಾಡುತ್ತೆ. ಆಮೇಲೆ ನ್ಯಾಯಾಂಗ ಶಾಸಕಾಂಗ ಜಾರಿಗೆ ತಂದಿರುವಂತಹ ಕಾನೂನುಗಳನ್ನ ಪರಾಮರ್ಶಿಸುವಂತಹ ಅಥವಾ ಅದನ್ನ ಅದು ಸರಿನೋ ತಪ್ಪು ಅನ್ನುವಂಥ ಕೆಲಸವನ್ನ ಅದು ಮಾಡುತ್ತೆ. ಸೊ ಹೀಗೆ ಈ ರಾಜ್ಯಶಾಸ್ತ್ರದ ಜ್ಞಾನ ನಮಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು ಮತ್ತೆ ಅವುಗಳ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನ ಒದಗಿಸುತ್ತೆ, ಅವುಗಳ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನ ಒದಗಿಸುವಂತಹ ಕೆಲಸವನ್ನ ಮಾಡುತ್ತೆ. ಈ ರಾಜ್ಯಶಾಸ್ತ್ರ ಜನರಲ್ಲಿ ರಾಜಕೀಯ ಜ್ಞಾನವನ್ನ ಮೂಡಿಸುತ್ತೆ, ಮಕ್ಕಳು. ಈ ಜನರಲ್ಲಿ ರಾಜಕೀಯ ಜ್ಞಾನವನ್ನ ಮೂಡಿಸೋದ್ರ ಮೂಲಕ, ಪ್ರಜೆಗಳನ್ನ ಜಾಗೃತಗೊಳಿಸೋದ್ರ ಮೂಲಕ ಸರ್ಕಾರ ಮತ್ತೆ ಜನಪ್ರತಿನಿಧಿಗಳು ಜಾಗೃತರಾಗಿರುವಂತೆ ಮತ್ತೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವಂತೆ ಇದು ನೋಡ್ಕೊಳ್ಳುತ್ತೆ. ಅಂದ್ರೆ
ಇಲ್ಲಿ ರಾಜ್ಯಶಾಸ್ತ್ರದ ಜ್ಞಾನ ಅಥವಾ ರಾಜ್ಯಶಾಸ್ತ್ರವನ್ನ ನಾವು ಓದೋದ್ರಿಂದ ನಮಗೆ ಯಾವ ಜ್ಞಾನ ಬರುತ್ತೆ? ಒಂದು ರಾಜಕೀಯ ಜ್ಞಾನ ಬರುತ್ತೆ, ಜಾಗೃತವಾಗ್ತೀವಿ. ಅಂದ್ರೆ ಜನರು ಜಾಗೃತರಾಗ್ತಾರೆ, ಒಂದು ರಾಜ್ಯದ ಬಗ್ಗೆ, ಆಡಳಿತ ಬಗ್ಗೆ ಜಾಗೃತರಾಗ್ತಾರೆ. ಆವಾಗ ಜನರು ಜಾಗೃತರಾಗಿರುವಾಗ ಯಾವುದೇ ಸರ್ಕಾರ, ಯಾವುದೇ ರಾಜ್ಯ ತುಂಬಾ ಜಾಗೃತವಾಗಿರ್ಬೇಕಾಗುತ್ತೆ. ಅವರು ಜಾಗೃತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಜನರು ಅವರ ವಿರುದ್ಧವಾಗಿ ತಿರುಗಿ ಬೀಳ್ಬೇಕಾಗುತ್ತೆ ಅಥವಾ ತಿರುಗಿ ಬೀಳ್ತಾರೆ. ಸೊ ಹಾಗಾಗಿ ಮಕ್ಕಳೇ, ಸೊ ಇಲ್ಲಿ ಈ ಒಂದು ಜನರಲ್ಲಿ ಒಂದು ರಾಜಕೀಯ ಪ್ರಜ್ಞೆಯನ್ನ ಜಾಗೃತಪಡಿಸೋದ್ರ ಮೂಲಕ ಸರ್ಕಾರ ಮತ್ತೆ ಜನಪ್ರತಿನಿಧಿಗಳು ಜಾಗೃತವಾಗಿಯೂ ಹಾಗೂ ಸದಾಕಾಲ ಸಕ್ರಿಯವಾಗಿರುವಂತೆ ನೋಡಿಕೊಳ್ಳುತ್ತೆ. ಹಾಗಾಗಿ ಈ ಒಂದು ರಾಜ್ಯಶಾಸ್ತ್ರದ ಜ್ಞಾನ ಪ್ರತಿಯೊಬ್ಬರಿಗೂ ಅಗತ್ಯ ಅಂತ ಅನ್ಸ್ಕೊಳ್ಳುತ್ತೆ. ರಾಜ್ಯಶಾಸ್ತ್ರದ ಜ್ಞಾನ ಉತ್ತಮ ನಾಯಕರು, ಸಮಾಜ ಸೇವಕರು ಜನರ ಸಮಸ್ಯೆಗಳನ್ನ ತಿಳಿದು ಪರಿಣಾಮಕಾರಿಯಾದ ಪರಿಹಾರ ಕ್ರಮಗಳನ್ನ ಒದಗಿಸಲು ಸಹಕಾರ ನೀಡುತ್ತೆ. ಈ ರಾಜ್ಯಶಾಸ್ತ್ರ ಜ್ಞಾನ ಏನಿದೆ ಮಕ್ಕಳೇ, ಈ ರಾಜ್ಯಶಾಸ್ತ್ರದ ಜ್ಞಾನ ಉತ್ತಮ ನಾಯಕರನ್ನ ರಚಿಸುತ್ತೆ, ಉತ್ತಮ ನಾಯಕರನ್ನ ಬೆಳೆಸುತ್ತೆ. ಹಾಗೆ ಜನನಾಯಕರು ಅಂತ ನಾವೇನ್ ಕರಿತೀವಿ, ಅಂತಹ ನಾಯಕರು ಬೆಳೆದು ಬರ್ತಾರೆ. ಅದ್ರ ಜೊತೆ ಸಮಾಜದಲ್ಲಿ ದುಡಿಯುವಂತಹ ಉತ್ತಮ ಸಮಾಜ ಸೇವಕರನ್ನ ನೇಮಿಸುತ್ತೆ ಅಥವಾ ಉತ್ತಮ ಸಮಾಜ ಸೇವಕರನ್ನ ಬೆಳೆಸುತ್ತೆ. ನಮಗೆ ಉತ್ತಮ ನಾಯಕರು ಮತ್ತೆ ಸಮಾಜ ಸೇವಕರು ಸಿಕ್ಕಾಗ ತನ್ನಿಂತಾನೇ ಸಮಾಜ ಏನಾಗುತ್ತೆ, ಏಳಿಗೆ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಸರ್ಕಾರ ಏನಾಗುತ್ತೆ, ಬೆಳೀತಾ ಹೋಗುತ್ತೆ. ಸರ್ಕಾರದ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ, ಸಮಾಜ ಸರ್ವಾಂಗೀಣವಾಗಿ ಅಭಿವೃದ್ಧಿ ಆಗುತ್ತೆ. ಸೊ ಹಾಗಾಗಿ ಈ ರಾಜ್ಯಶಾಸ್ತ್ರ ಬಹಳಷ್ಟು ಮಾಹಿತಿಯನ್ನ ಕೊಡುವಂತೆ ಕೆಲಸವನ್ನ ಮಾಡುತ್ತೆ. ಹಾಗೆ ಮಕ್ಕಳೇ, ಈ ರಾಜ್ಯಶಾಸ್ತ್ರದ ಜ್ಞಾನ ಸಮಾಜದಲ್ಲಿ ಉತ್ತಮ ನಾಯಕರನ್ನು ಹಾಗೂ ನಾಗರಿಕರನ್ನು ಸೃಷ್ಟಿ ಮಾಡಲು ಸಹಾಯ ಮಾಡುತ್ತೆ. ರಾಜ್ಯಶಾಸ್ತ್ರದ ಜ್ಞಾನ ಅದರಿಂದ ಉತ್ತಮವಾದಂತಹ ನಾಯಕರು ಸೃಷ್ಟಿಯಾಗ್ತಾರೆ, ಬೆಳೀತಾರೆ. ನಾಗರಿಕರು ಕೂಡ ಉತ್ತಮವಾದಂತಹ ನಾಗರಿಕರು, ಬುದ್ಧಿವಂತ ನಾಗರಿಕರ ಸಮಾಜದಲ್ಲಿ ಬೆಳೀಲಿಕ್ಕೆ ರಾಜ್ಯಶಾಸ್ತ್ರದ ಜ್ಞಾನ ಬಹಳ ಮುಖ್ಯವಾಗುತ್ತೆ. ಹಾಗೆ ರಾಜಕೀಯ ಸಂಸ್ಥೆಗಳು ಇರ್ತವೆ, ಹಲವಾರು ರಾಜಕೀಯ ಸಂಸ್ಥೆಗಳು ಇದಾವೆ. ಉದಾಹರಣೆಗೆ ರಾಜಕೀಯ ಪಕ್ಷಗಳು, ಒಕ್ಕೂಟಗಳು ಅಂತ ಕರಿತೀವಿ. ಅದರ ಜೊತೆ ಸ್ಥಳೀಯ ಸಂಸ್ಥೆಗಳು, ಸೊ ಇತ್ಯಾದಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ರಾಜ್ಯಶಾಸ್ತ್ರ ಜ್ಞಾನ ಮಕ್ಕಳೇ ಯಾವುದನ್ನೆಲ್ಲ ತಿಳ್ಕೊಳ್ಳೋಕೆ ಸಹಾಯ ಆಗುತ್ತೆ? ರಾಜಕೀಯ ಪಕ್ಷಗಳು. ನಮ್ಮ ದೇಶದಲ್ಲೇ ನೂರಾರು ರಾಜಕೀಯ ಪಕ್ಷಗಳಿದ್ದಾವೆ. ರಾಷ್ಟ್ರೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು. ಸೊ ಹೀಗೆ ಭಿನ್ನ ಭಿನ್ನ ರಾಜಕೀಯ ಪಕ್ಷಗಳನ್ನು ನಾವು ನಮ್ಮ ದೇಶದಲ್ಲಿ ಕಾಣ್ತೀವಿ. ಬಹುಪಕ್ಷ ಪದ್ಧತಿಯನ್ನು ಹೊಂದಿರುವಂಥ ಭಾರತ. ಸೊ ಇಲ್ಲಿ ನೂರಾರು ಪಕ್ಷಗಳ ಇರೋದನ್ನು ನಾವು ನೋಡ್ತೀವಿ. ಅವುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಒಕ್ಕೂಟಗಳು, ನಾವು ಗ್ರಾಮಗಳಲ್ಲಿ ಪ್ರತಿದಿನ ರೈತರು ಏನ್ ಮಾಡ್ತಾರೆ, ತಮ್ಮ ಹಸುಗಳಿಂದ ಹಾಲನ್ನ ಸಂಗ್ರಹಿಸಿ ಎಲ್ಲಿ ಹಾಕ್ತಾರೆ? ಹಾಲಿನ ಡೈರಿ ಹಾಕ್ತಾರೆ. ಸೊ ಆ ಹಾಲಿನ ಡೈರಿ ಅಂತ ಏನಿದೆ, ಅವ್ರದ್ದೇ ಒಂದು ಹಾಲು ಉತ್ಪಾದಕರ ಸಂಘ ಅಂತ ಇರುತ್ತೆ. ಆ ಹಾಲು ಉತ್ಪಾದಕರ ಸಂಘನೇ ಒಂದು ಒಕ್ಕೂಟವನ್ನ ಮಾಡ್ಕೊಂಡಿರುತ್ತೆ. ಅಂತಹ ಒಕ್ಕೂಟಗಳು ಅಥವಾ ಸಹಕಾರ ಸಂಘ ಸಂಸ್ಥೆಗಳು ಏನಿರ್ತವೆ, ಅವರ ಒಕ್ಕೂಟಗಳು. ಸೊ ಹೀಗೆ ಭಿನ್ನ ಭಿನ್ನ ಒಕ್ಕೂಟಗಳು ಇರ್ತವೆ. ಅವುಗಳ ಬಗ್ಗೆ ಮಾಹಿತಿಯನ್ನ ಕೊಡುತ್ತೆ. ಅಷ್ಟೇ ಅಲ್ಲ, ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಮಾಹಿತಿಯನ್ನ ಕೊಡುತ್ತೆ ಮಕ್ಕಳೇ. ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಯಾವ್ಯಾವುದು ಹೇಳಿ ನೋಡೋಣ? ಯಾವ್ಯಾವುದು ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಮಕ್ಕಳೇ? ಗ್ರಾಮ ಪಂಚಾಯಿತಿಗಳು, ತಾಲೂಕು ಪಂಚಾಯಿತಿಗಳು, ಜಿಲ್ಲಾ ಪಂಚಾಯಿತಿಗಳು,
ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆಗಳು, ಸೊ ಇವೆಲ್ಲವನ್ನ ನಾವು ಸ್ಥಳೀಯ ಸಂಸ್ಥೆಗಳು ಅಂತ ಕರಿತೀವಿ. ಇವುಗಳ ಬಗ್ಗೆ ತಿಳ್ಕೊಳ್ಳೋಕೆ ಸೊ ಇದು ಏನ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಬರೀ ದೇಶ, ರಾಜ್ಯ ಅದರ ಅಷ್ಟೇ ಅಲ್ಲ, ಸ್ಥಳೀಯ ಸಂಸ್ಥೆಗಳು, ಸ್ಥಳೀಯ ಮಟ್ಟದಲ್ಲಿ ಸರ್ಕಾರ ನಡೆಸುವಂತಹ ಸಂಸ್ಥೆಗಳೇನಿದೆ ಅದರ ಬಗ್ಗೆನೂ ಕೂಡ ಇದು ಮಾಹಿತಿಯನ್ನ ನೀಡುತ್ತೆ ಮಕ್ಕಳು. ಸೊ ಹಾಗೆ ಜನರು ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲು ಪೂರಕವಾದಂತಹ ತತ್ವ, ಸಿದ್ಧಾಂತ, ನೀತಿಗಳನ್ನ ಪ್ರೋತ್ಸಾಹಿಸಲು ನೆರವಾಗುತ್ತೆ. ಈಗ ಜನರು ಅಂದ್ರೆ ಸಮಾಜದಲ್ಲಿರುವಂತಹ ನಾಗರಿಕರು ಯಾವಾಗ ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಕೊಂಡಾಗ ಆ ರಾಜಕೀಯ ವ್ಯವಸ್ಥೆ ಏನಾಗಿರುತ್ತೆ, ಶುದ್ಧವಾಗಿರುತ್ತೆ. ಸರಿಯಾದ ರಾಜಕೀಯ ಜ್ಞಾನವನ್ನ ಹೊಂದಿರುವಂತಹ ನಾಗರಿಕರು ಸರಿಯಾದ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾದಾಗ ಆ ರಾಜಕಾರಣ ಅನ್ನುವಂಥದ್ದು ಶುದ್ಧವಾಗುತ್ತೆ. ಸೊ ಹಾಗಾಗಿ ನಾಗರಿಕರು ಈ ಒಂದು ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗಿಸ್ಲಿಕ್ಕೆ ಬೇಕಾದಂತಹ ಅಲ್ಲಿ ತತ್ವಗಳಿರ್ತವೆ, ತತ್ವಗಳು, ಸಿದ್ಧಾಂತಗಳು, ನೀತಿಗಳು ಅಂತ ಏನಿರ್ತವೆ, ಇವುಗಳನ್ನ ತಿಳಿಸಿಕೊಡುವಂತಹ ಕೆಲಸವನ್ನ ರಾಜ್ಯಶಾಸ್ತ್ರ ಮಾಡುತ್ತೆ. ನಾಗರಿಕರಿಗೆ ಈ ತತ್ವ, ಸಿದ್ಧಾಂತ, ನೀತಿಗಳನ್ನ ತಿಳಿಸುವಂತಹ ಏನ್ ಮಾಡುತ್ತೆ, ಕೆಲಸವನ್ನ ಮಾಡುತ್ತೆ. ಆ ಮೂಲಕ ನಾಗರಿಕರು ಸಕ್ರಿಯವಾಗಿ ಈ ಒಂದು ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗಲಿಕ್ಕೆ ಸಹಕಾರಿಯಾಗುತ್ತೆ. ಅಷ್ಟೇ ಅಲ್ಲ ಮಕ್ಕಳೇ, ರಾಜ್ಯಶಾಸ್ತ್ರ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗೆಗೆ ಜ್ಞಾನವನ್ನ ಮೂಡಿಸುತ್ತೆ. ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದ್ರೆ ಏನು ಮಕ್ಕಳೇ? ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದ್ರೆ ಏನು? ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದ್ರೆ ಒಂದು ದೇಶ ಪ್ರಪಂಚದಲ್ಲಿರುವಂತಹ ಬೇರೆ ಬೇರೆ ದೇಶಗಳ ಜೊತೆ ಸಂಬಂಧವನ್ನ ಹೊಂದಿರುವಂತದ್ದು, ಅದನ್ನ ಅಂತಾರಾಷ್ಟ್ರೀಯ ಸಂಬಂಧ ಅಂತ ಕರಿತೀವಿ. ಕೆಲವು ದೇಶಗಳ ಜೊತೆ ನಾವು ಅತಿಯಾದ ಒಳ್ಳೆಯ ಬಾಂಧವ್ಯವನ್ನ ಹೊಂದಿರ್ತೀವಿ, ಒಳ್ಳೆ ಸ್ನೇಹ ಸಂಬಂಧವನ್ನ ಹೊಂದಿರ್ತೀವಿ. ಕೆಲವು ದೇಶಗಳ ಜೊತೆ ಏನಿರುತ್ತೆ, ಅಲ್ಲಿ ವೈಮನಸ್ಸು, ವಿರೋಧ, ಸ್ವಲ್ಪ ಅಸೂಯೆ ಇವುಗಳು ಇರೋದನ್ನ ಕೂಡ, ಅಥವಾ ವಿರೋಧಿ ರಾಷ್ಟ್ರಗಳನ್ನು ಕೂಡ ನಾವು ನೋಡ್ತೀವಿ. ಸೊ ಇವೆಲ್ಲವೂ ನಾವು ಅಂತಾರಾಷ್ಟ್ರೀಯ ಸಂಬಂಧ ಅನ್ನುವಂತಹ ಒಂದು ನೀತಿ ಏನಿದೆ ಅದರ ಮೂಲಕ ತಿಳಿಯುವಂತಹ ಪ್ರಯತ್ನವನ್ನ ಮಾಡ್ತೀವಿ. ರಾಜ್ಯಶಾಸ್ತ್ರ ಅನ್ನುವಂಥದ್ದು ಈ ಅಂತಾರಾಷ್ಟ್ರೀಯ ಸಂಬಂಧದ ಬಗ್ಗೆ ಜ್ಞಾನವನ್ನ ನೀಡುವುದರ ಜೊತೆಗೆ ಅಲ್ಲಿ ದೇಶಗಳ ನಡುವೆ ನಡೆಯಬಹುದಾದಂತಹ ಯುದ್ಧಗಳು, ಶಾಂತಿ, ಹಾಗೆ ಸಹಕಾರ, ಪ್ರೀತಿ, ಸೌಹಾರ್ದ ಇವುಗಳ ಮಹತ್ವವನ್ನು ತಿಳಿಸುವಂತಹ ಕೆಲಸವನ್ನ ಮಾಡುತ್ತೆ ರಾಜ್ಯಶಾಸ್ತ್ರ. ದೇಶಗಳ ನಡುವೆ ನಡೆಯಬಹುದಾದಂತಹ ಯುದ್ಧಗಳು, ಅದರಿಂದ ಉಂಟಾಗಬಹುದಾದಂತಹ ಪರಿಣಾಮಗಳ ಬಗ್ಗೆ ತಿಳಿಸುತ್ತೆ. ದೇಶಗಳ ಮಧ್ಯೆ ಒಂದು ಸಹಕಾರ, ಒಂದು ಸಂಬಂಧ ಚೆನ್ನಾಗಿದ್ರೆ ಅದರಿಂದ ಏನಾಗುತ್ತೆ ಅನ್ನುವಂತಹ ಒಂದು ಮಹತ್ವವನ್ನು ತಿಳಿಸುವಂತಹ ಕೆಲಸವನ್ನ ರಾಜ್ಯಶಾಸ್ತ್ರ ಮಾಡುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ರಾಜ್ಯಶಾಸ್ತ್ರದ ಜ್ಞಾನ ಪ್ರತಿಯೊಬ್ಬ ನಾಗರಿಕನಿಗೂ ಇರಲೇಬೇಕಾಗುತ್ತೆ. ಈ ಕಾರಣಗಳಿಂದಾಗಿ ನಾವು ಏನ್ ಮಾಡಬೇಕಾಗುತ್ತೆ, ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡಬೇಕಾಗುತ್ತೆ, ಅದರ ಜ್ಞಾನವನ್ನ ಪಡ್ಕೋಬೇಕಾಗುತ್ತೆ. ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ಈ ಒಂದು ಜ್ಞಾನ ಬಹಳ ಮುಖ್ಯ ಮಕ್ಕಳೇ. ಸೊ ಈ ಒಂದು ಅಧ್ಯಯನ ರಾಜ್ಯವೊಂದರ ಅವಶ್ಯಕತೆ ಯಾಕೆ ಬೇಕು, ನಮಗೆ ಒಂದು ರಾಜ್ಯ ಯಾಕೆ ಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಹಾಗೆ ಒಂದು ಸರ್ಕಾರ ಉತ್ತಮ ಆಡಳಿತವನ್ನ ನಡೆಸ್ಕೊಳ್ಳೋದ್ರ ಬಗ್ಗೆ, ಉತ್ತಮ ಆಡಳಿತ ಹೇಗೆ ನಡೆಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸುವಂತ ಕೆಲಸವನ್ನ ಮಾಡುತ್ತೆ. ಸರ್ಕಾರದ ರಚನೆಯಲ್ಲಿ ನಾಗರಿಕರ ಪಾತ್ರ ಏನು ಅನ್ನೋದನ್ನ ತಿಳಿಸ್ಕೊಡುವಂತ ಕೆಲಸವನ್ನ ಮಾಡುತ್ತೆ. ಹಾಗೆ ಈ ಒಂದು ರಾಜಕೀಯ ಚಟುವಟಿಕೆಗಳು ಪ್ರತಿಯೊಬ್ಬ ಪ್ರಜೆಗಳು ಭಾಗಿಯಾಗುವಂತಹ ಒಂದು ಜ್ಞಾನವನ್ನ ಅಥವಾ ಒಂದು ಸ್ಪಷ್ಟ ಅರಿವನ್ನ ಈ ರಾಜ್ಯಶಾಸ್ತ್ರ ನಮಗೆ ಒದಗಿಸುತ್ತೆ. ಅಂದ್ರೆ ಈ ಒಂದು ರಾಜ್ಯಶಾಸ್ತ್ರದ ಜ್ಞಾನ ಪ್ರತಿಯೊಬ್ಬ ನಾಗರಿಕನಿಗೂ ಇರಬೇಕು, ಸ್ಪಷ್ಟವಾದಂತಹ ಒಂದು ಜ್ಞಾನ ಇರಬೇಕು ಅನ್ನೋದನ್ನ ರಾಜ್ಯಶಾಸ್ತ್ರ ನಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡುತ್ತೆ ಮಕ್ಕಳೇ. ಹಾಗೆ ರಾಜ್ಯಶಾಸ್ತ್ರ
ರಾಜ್ಯದಲ್ಲಿರುವಂತಹ ಎಲ್ಲ ಪ್ರಜೆಗಳು ಉತ್ತಮ ಜವಾಬ್ದಾರಿಯುತವಾದಂತಹ, ಅಂದರೆ ಪ್ರತಿಯೊಬ್ಬ ನಾಗರಿಕನು ಉತ್ತಮನಾಗಿರಬೇಕು, ಅವನಿಗೆ ಅವನದ್ದೇ ಆದಂತಹ ಜವಾಬ್ದಾರಿಗಳಿರಬೇಕು, ಹಾಗೂ ಅವನು ಸುಸಂಸ್ಕೃತನಾಗಿರಬೇಕು, ಹಾಗೆ ಕ್ರಿಯಾಶೀಲ ನಾಗರಿಕ ಆಗಿರಬೇಕು. ನಾವು ನೋಡ್ತೀವಿ, ಅವನು ಉತ್ತಮನಾಗಿರ್ಬೇಕು, ಜವಾಬ್ದಾರಿಯುತವಾಗಿರ್ಬೇಕು. ಪ್ರತಿಯೊಬ್ಬ ಪ್ರಜೆ ನಾಗರಿಕ ಉತ್ತಮರಾಗಿರ್ಬೇಕು, ಜವಾಬ್ದಾರಿಯುತರಾಗಿರ್ಬೇಕು, ಸುಸಂಸ್ಕೃತರಾಗಿರ್ಬೇಕು, ಹಾಗೆ ಕ್ರಿಯಾಶೀಲರಾಗಿರ್ಬೇಕು. ಅಂತಹ ನಾಗರಿಕರನ್ನ ಸೃಷ್ಟಿಸುವಂತಹ ಕೆಲಸವನ್ನ ಈ ಒಂದು ರಾಜ್ಯಶಾಸ್ತ್ರ ಏನ್ ಮಾಡುತ್ತೆ? ಈ ರಾಜ್ಯಶಾಸ್ತ್ರ ಜ್ಞಾನ ಅಂತಹ ನಾಗರಿಕರನ್ನ ಸೃಷ್ಟಿ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ರಾಜ್ಯಶಾಸ್ತ್ರದ ಜ್ಞಾನವು ನ್ಯಾಯಯುತ, ಶಾಂತಿ, ಪ್ರಗತಿದಾಯಕ ಹಾಗೂ ಸುಖಿ ರಾಜ್ಯವನ್ನ ಸ್ಥಾಪಿಸುವಲ್ಲಿ ಮಹತ್ತರವಾದಂತಹ ಒಂದು ಕೊಡುಗೆಯನ್ನ ನೀಡೋದ್ರ ಮೂಲಕ ಸಹಸ್ರ ಜನರ ಒಂದು ಕನಸನ್ನ ನನಸು ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಈ ರಾಜ್ಯಶಾಸ್ತ್ರದ ಜ್ಞಾನ ನ್ಯಾಯಯುತವಾದಂತಹ, ಅಂದ್ರೆ ಎಲ್ಲದೂ ಕೂಡ ನ್ಯಾಯಯುತವಾಗಿಯೇ ಇರಬೇಕು. ಶಾಂತಿ ಸಹಬಾಳ್ವೆ ಇರಬೇಕು. ಆ ಸಮಾಜ ಪ್ರಗತಿದಾಯಕವಾಗಿರಬೇಕು. ಒಂದು ಸುಖಿ ರಾಜ್ಯದ ನಿರ್ಮಾಣ ಆಗಬೇಕು. ಆ ನಿಟ್ಟಿನಲ್ಲಿ ಈ ಒಂದು ರಾಜ್ಯಶಾಸ್ತ್ರ ಮಹತ್ತರವಾದಂತಹ ಕೊಡುಗೆಯನ್ನ ಕೊಡುತ್ತೆ. ಆ ಮೂಲಕ ಸಮಾಜದಲ್ಲಿರುವಂತಹ ಸಹಸ್ರ ಜನರ ಕನಸುಗಳನ್ನ ಈಡೇರಿಸುವಂತಹ ಕೆಲಸವನ್ನ ಮಾಡುತ್ತೆ. ಆದರೆ ನಮ್ಮೆಲ್ಲರ ಕನಸುಗಳೇನಿದೆ, ಆ ಕನಸುಗಳನ್ನ ಈಡೇರಿಸುವಂತಹ ಕೆಲಸವನ್ನ ಈ ರಾಜ್ಯಶಾಸ್ತ್ರ ಮಾಡುತ್ತೆ. ಹಾಗಾಗಿ ಮಕ್ಕಳೇ, ಪ್ರತಿಯೊಬ್ಬ ನಾಗರಿಕ, ಪ್ರತಿಯೊಬ್ಬ ಪ್ರಜೆ ಈ ಒಂದು ರಾಜ್ಯಶಾಸ್ತ್ರದ ಜ್ಞಾನವನ್ನ ಹೊಂದುವಂಥದ್ದು ಬಹಳ ಮುಖ್ಯ. ರಾಜ್ಯಶಾಸ್ತ್ರದ ಒಂದು ಪ್ರಾಮುಖ್ಯತೆ ಏನಿದೆ, ಅದರ ಅರಿವು ಪ್ರತಿಯೊಬ್ಬ ಪ್ರಜೆಗಳಿಗೂ ಇರಬೇಕು. ಸೊ ಹಾಗಾಗಿ ಇವುಗಳನ್ನ ತಿಳ್ಕೊಳ್ಳುವಂತಹ ಒಂದು ಕರ್ತವ್ಯ ಎಲ್ಲ ಪ್ರಜೆಗಳಿಗೂ, ನಾಗರಿಕರಿಗೂ ಇರಬೇಕಾಗುತ್ತೆ ಮಕ್ಕಳು. ಸೊ ಈ ಒಂದು ಅಧ್ಯಾಯದಲ್ಲಿ ನಾವು ರಾಜ್ಯಶಾಸ್ತ್ರದ ಒಂದು ಅರ್ಥ, ಪ್ರಾಮುಖ್ಯತೆ, ಸೊ ಈ ವಿಚಾರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವುಗಳನ್ನು ತಾವು ಕೂಡ ತಿಳ್ಕೊಂಡಿದ್ದೀರಾ ಅನ್ನುವಂತಹ ಒಂದು ಆಶಾಭಾವನೆಯೊಂದಿಗೆ ಈ ಒಂದು ತರಗತಿಗೆ ಸಂಬಂಧಪಟ್ಟಂತಹ ಒಂದು ಗೃಹಪಾಠವನ್ನ ನಿಮಗೆ ನೀಡ್ತೀನಿ. ಬರ್ಕೊಳ್ಳಿ ಮಕ್ಕಳು, ಗೃಹಪಾಠವನ್ನ ಬರ್ಕೊಳ್ಳಿ. ಪ್ರಶ್ನೆ 1, ಪಾಲಿಟಿಕ್ಸ್ ಅನ್ನುವಂತಹ ಪದ ಯಾವ ಪದದಿಂದ ಉತ್ಪತ್ತಿಯಾಗಿದೆ? ತಿಳ್ಕೊಂಡ್ರ? ಎರಡನೇ ಪ್ರಶ್ನೆ, ರಿಪಬ್ಲಿಕ್ ಗ್ರಂಥದ ಕರ್ತೃ ಯಾರು? ರಿಪಬ್ಲಿಕ್ ಗ್ರಂಥದ ಕರ್ತೃ ಯಾರು? ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಸೊ ಮೂರನೇ ಪ್ರಶ್ನೆ, ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ಮೂರನೇ ಪ್ರಶ್ನೆ ಮಕ್ಕಳೇ, ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ನಾಲ್ಕನೇ ಪ್ರಶ್ನೆ ಮಕ್ಕಳೇ, ರಾಜ್ಯಶಾಸ್ತ್ರ ಎಂದರೇನು? ಐದನೇ ಪ್ರಶ್ನೆ ಮಕ್ಕಳೇ, ರಾಜ್ಯಶಾಸ್ತ್ರದ ಯಾವುದಾದರೂ ಎರಡು ಪ್ರಾಮುಖ್ಯತೆಯನ್ನ ತಿಳಿಸಿರಿ. ರಾಜ್ಯಶಾಸ್ತ್ರದ ಯಾವುದಾದರೂ
ಎರಡು ಪ್ರಾಮುಖ್ಯತೆಯನ್ನು ತಿಳಿಸಿರಿ. ಬರ್ಕೊಂಡ್ರ? ಮುಗಿತಾ ಬರೆಯೋದು? ಮತ್ತೊಮ್ಮೆ ಹೇಳ ಬರ್ಕೊಂಡಿದ್ದೀರಾ? ಸರಿ ಮಕ್ಕಳೇ, ಗೃಹಪಾಠವನ್ನ ಮನೆಯಲ್ಲಿ ಕೂತು ಬರ್ಕೊಂಡು ಬನ್ನಿ. ಧನ್ಯವಾದಗಳು. ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ.